ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನವರಾತ್ರಿಯ ದಿನ 7. ತಾಯಿ ಕಾಲರಾತ್ರಿ ಅಥವಾ ಕಾಲರಾತ್ರಿಯನ್ನು ನಾವು ಆರಾಧಿಸ್ತೀವಿ. ಎಷ್ಟು ಬೇಗ 7ನೇ ದಿನ ಆಗೋಯ್ತಲ್ಲ ಅಂತ ಅನಿಸುತ್ತೆ. ಎಸ್, ನೋಡ್ತಾ ನೋಡ್ತಾ ಈ ವರ್ಷನೇ ಕಳೆದು ಹೋಯಿತು. ಸೊ ಇವತ್ತು ತಾಯಿ ದೇವಿ ಕಾಲರಾತ್ರಿಯಿಂದ ಏನು ಒಂದು ಸಂದೇಶ ಇದೆ ಅಂತ ನೋಡೋಣ. ಆ್ಯಂಡ್ ಕಾಲರಾತ್ರಿ ಅಂತ ಬಂದಾಗ ಈ ಒಂದು ದೇವಿ ಡೆಸ್ಟ್ರಾಯರ್ ಆಫ್ ಈವಿಲ್ ಅಂತ ಹೇಳಬಹುದು. ಆ್ಯಂಡ್ ತುಂಬಾ ಪವರ್ಫುಲ್. ಅವ್ರ ಹತ್ರ ಎಷ್ಟು ವೆಪನ್ಸ್ಗಳಿದೆ. ನೀವು ಅವ್ರದ್ದು ಪಿಕ್ಚರನ್ನು ನೋಡಿದ್ರೆ ಎರಡು ತ್ರಿಶೂಲ ಎಲ್ಲ ಇದೆ. ಆ್ಯಂಡ್ ನಿಮ್ಮಲ್ಲಿ ಯಾವುದೇ ರೀತಿಯಂತಹ ಭಯ, ಆತಂಕ ಏನೇ ಇದ್ದರೂ ತಾಯಿಗೆ ಅದನ್ನು ದೂರ ಹೋಗಿಸುವಂತಹ ಕೆಪಾಸಿಟಿ ಇದೆ. ಸೊ ದೇವಿಯಲ್ಲಿ ಬೇಡ್ಕೊಳ್ಳಿ, ನಿಮಗೆ ಒಳ್ಳೆ ಇನ್ನರ್ ಪೀಸ್ ಸಿಗಲಿ ಅಂತ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾರೇ ನೆಗೆಟಿವ್ ಪೀಪಲ್ ಇರಲಿ ಅಥವಾ ನೀವೇ ನೆಗೆಟಿವ್ ಯೋಚನೆ ಮಾಡ್ತಾ ಇರಲಿ, ಲೈಕ್ ಥರ್ಡ್ ಪಾರ್ಟಿ ಇಶ್ಯೂ ಇರೋದಾಗಿರಬಹುದು, ಆರ್ ನಿಮಗೆ ಒಂದು ಡಾರ್ಕ್ ಸೈಡ್ ಆಫ್ ಲೈಫ್ ಅಂತ ಒಂದೇ ಇರುತ್ತೆ ನೋಡಿ. ಸೊ ಈ ದೇವಿ ಒಂದು ನಿಮ್ಮ ಡಾರ್ಕ್ನೆಸ್ಸನ್ನು ಕಳೆದುಬಿಟ್ಟು ನಿಮ್ಮ ಜೀವನಕ್ಕೆ ಬೆಳಕು ಕೊಡುವಂಥವ್ರು. ಸೊ ನಿಮ್ಮ ಒಂದು ಡಾರ್ಕ್ ಸೈಡ್ ಆಫ್ ಲೈಫ್ ಏನು ಅನ್ನೋದನ್ನು ದೇವಿಯಲ್ಲಿ ಹೇಳಿಕೊಂಡು ಅದರಲ್ಲಿ ಆ ಒಂದು ಜೀವನಕ್ಕೆ ಬೆಳಕು ಬರಲಿ ಅಂತ ಹೇಳಿ ಕೇಳ್ಕೊಳ್ಳಿ. ಅಂದರೆ ಈಗ ಜೀವನ ಅಂದ ತಕ್ಷಣ ಒಂದೇ ವಿಷಯ ಅಲ್ಲ. ಕೆಲವರಿಗೆ ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಮದುವೆ ರಿಲೇಟೆಡ್ ಇರುತ್ತೆ, ಕೆಲವರಿಗೆ ಹೆಲ್ತ್ ರಿಲೇಟೆಡ್ ಇರುತ್ತೆ. ಸೊ ನಿಮ್ದು ಏನೇ ಒಂದು ಡಾರ್ಕ್ ಸೈಡ್ ಆಫ್ ಲೈಫ್ ಇರ್ಬೋದು, ಅದನ್ನು ನೀವು ದೇವಿಯಲ್ಲೇ ಬೇಡ್ಕೋಬಹುದು. ಸೊ ಇವತ್ತು ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಪೆನ್ ಪೇಪರ್ ತೊಗೊಳ್ಳಿ, ಒಂದು ಬ್ಲ್ಯಾಕ್ ಕಲರ್ ಪೆನ್ನನ್ನು ತೊಗೊಳ್ಳಿ. ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಕಷ್ಟ ಇದೆ, ಒಂದು ಕಷ್ಟ ಅಷ್ಟೇ ಅಲ್ಲ, ಏನೇನೆಲ್ಲ ಕಷ್ಟ ಇದೆ ಅದನ್ನೆಲ್ಲ ನೋಟ್ ಡೌನ್ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಅದನ್ನು ನೀವು ಫೋಲ್ಡ್ ಮಾಡ್ಬೋದು, ಇಲ್ಲ ಹಾಗೆಯೇ ಇಟ್ಕೊಂಡು ತಾಯಿ ದೇವಿ ಕಾಲರಾತ್ರಿ ಇದರಲ್ಲಿ ಬರೆದಿರುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡು, ಈ ಒಂದು ವಿಚಾರಗಳಿಗೆ ಬೆಳಕನ್ನು ನೀಡು ಅಂತ ಕೇಳಿಕೊಂಡು ಅದನ್ನು ಬರ್ನ್ ಮಾಡಿ ಆ ಆ್ಯಶಸ್ನ ನೀವು ನಿಮ್ಮ ವಾಶ್ರೂಮಲ್ಲಿ ಹಾಕಬೇಕು ಅಥವಾ ಸಿಂಕಲ್ಲಿ ಹಾಕಿ ನೀರು ಹಾಕಬೇಕು. ಯೂನಿವರ್ಸ್ಗೆ ಬ್ಲೋ ಮಾಡೋ ಆಗಿಲ್ಲ. ಇದನ್ನು ಎನಿ ಟೈಮ್ ಮಾಡ್ಬೋದು, ನೀವು ಪೀರಿಯಡ್ಸಲ್ಲಿದ್ದರೂ ಕೂಡ ಮಾಡಬಹುದು. ದಟ್ ಡಸಂಟ್ ಮ್ಯಾಟರ್. ಓಕೆ, ಇವತ್ತಿನ ಗೈಡೆನ್ಸಲ್ಲಿ ನಾನು ಆಲ್ರೆಡಿ 3 ಕಾರ್ಡನ್ನು ಪಿಕ್ ಮಾಡಿದ್ದೀನಿ. ಫಸ್ಟು ನಾನು ಹೇಳ್ತೀನಿ, ಈ ಫಸ್ಟ್ ಕಾರ್ಡ್ ಬಂದುಬಿಟ್ಟು ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇಶ್ಯೂ ಇದ್ದರೆ ಅಥವಾ ಎಲ್ಲೋ ಒಂದು ಕಡೆ ಯಾರೋ ನಿಮಗೆ ಲೈಫಲ್ಲಿ ಕಿರಿಕಿರಿ ಮಾಡ್ತಾರೆ, ಎಲ್ಲದಕ್ಕೂ ಮೂಗು ತಿರುಗಿಸ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಇದು. ಆ್ಯಂಡ್ ಎರಡನೇದು ನಿಮ್ಮ ಮೈಂಡ್, ನಿಮಗೆ ಏನೆಲ್ಲ ನೆಗೆಟಿವ್ ಮೈಂಡ್ ಇದೆ ಆರ್ ನಿಮ್ಗೆ ಏನೇನೆಲ್ಲ ನೆಗೆಟಿವ್ ಆಲೋಚನೆ ಇದೆ ಅದಕ್ಕೋಸ್ಕರ. ಆ್ಯಂಡ್ 3ನೇ ಕಾರ್ಡ್ ಬಂದುಬಿಟ್ಟು ನಿಮ್ಮ ಡಾರ್ಕ್ ಸೈಡ್ ಆಫ್ ಲೈಫಿಗೆ ಏನು ಒಂದು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಕ್ಕೆ. ಓಕೆ, ಸೊ ಇಲ್ಲಿ 3 ವಿಚಾರಕ್ಕೆ ನಾನು ಆಲ್ರೆಡಿ ಕಾರ್ಡ್ಸನ್ನು ಪಿಕ್ ಮಾಡಿದ್ದೀನಿ. ಇದು ಜನರಲ್ ಗೈಡೆನ್ಸ್ ಆಗಿರುತ್ತೆ. ನಿಮಗೆ ಪರ್ಸ್ನಲಿ ದೇವಿ ಕಾಲರಾತ್ರಿಯಿಂದ ಮೆಸೇಜ್ ಬೇಕು ಅಂತ ಹೇಳಿದ್ರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ನಾನು 101 ರೂಪಾಯಿ ಚಾರ್ಜ್ ಮಾಡ್ತೀನಿ. ಆ್ಯಂಡ್ ನೋಟ್, ಇದು ನವರಾತ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಓಕೆ, ಎಸ್, ಬನ್ನಿ ಫಸ್ಟ್ ಲೆಟ್ ಮಿ ಚೆಕ್ ಏನು ಕಾರ್ಡ್ ಬಂದಿದೆ ಅಂತ. ಫಾರ್ ಥರ್ಡ್ ಪಾರ್ಟಿ ಯು ಆರ್ ರೆಡಿ ಅಂತ ಬಂದಿದೆ. ಓಕೆ, ಸೊ ನೀವು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಅನುಭವಿಸಿದ್ದು ಸಾಕು, ಈಗ ನೀವು ರೆಡಿ ಆಗಿದ್ದೀರಾ. ದೇವಿ ನಿಮಗೆ ಶಕ್ತಿ ತುಂಬೋಕ್ಕೆ ರೆಡಿ ಇದ್ದಾರೆ, ನಿಮ್ಮ ಜೀವನದಲ್ಲಿ ಬೆಳಕು ತಂದು ಕೊಡೋಕ್ಕೆ ರೆಡಿ ಇದ್ದಾರೆ. ಸೊ ನೀವು ರೆಡಿ ಇದ್ದೀರಾ, ಹೋಗಿ ಆ್ಯಕ್ಷನ್ ತೊಗೊಳ್ಳಿ. ಯಾರಿಂದ ನಿಮಗೆ ತೊಂದರೆ ಆಗ್ತಾಯಿದೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು, ಇಲ್ಲ ಅವರನ್ನೇ ನೀವು ಖುದ್ದಾಗಿ ಕರೆದು ಮಾತಾಡಿಸೋದು, ಐ ಡೋಂಟ್ ನೋ, ನಿಮ್ಮ ಪ್ರಾಬ್ಲಮ್ ಏನು ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಲೈಫಿಗೆ ಏನು ಆ್ಯಕ್ಷನ್ ಬೇಕೋ ಅದನ್ನು ನೀವು ತೊಗೋಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಅನಾವಶ್ಯಕವಾಗಿ ತೊಂದರೆ ಮಾಡ್ತಾಯಿದ್ದಾರೆ ಅಥವಾ ಸುಮ್ಮನೆ ಎಲ್ಲ ಮ್ಯಾಟರ್ಗೂ ನಿಮಗೆ ಬಂದು ಹಿಂಸೆ ಮಾಡ್ತಾರೆ, ಆರ್ ಅವರ ಇನ್ವಾಲ್ವ್ಮೆಂಟ್ ಬೇಕೇ ಇಲ್ಲ, ಆದರೂ ನಿಮ್ಮ ಜೀವನಕ್ಕೆ ಬಂದು ಯಾರು ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ ಆಗೋಕ್ಕೆ ಟ್ರೈ ಮಾಡ್ತಾರೆ, ಅಂಥವ್ರಿಗೆಲ್ಲ ನೀವು ನೇರವಾಗಿ ಉತ್ತರ ಕೊಡಬೇಕು. ಆ್ಯಂಡ್ ಯು ಆರ್ ರೆಡಿ ಫಾರ್ ದ್ಯಾಟ್. ನೀವು ರೆಡಿ ಆಗಿದ್ದೀರಾ. ಆ ರೀತಿ ಮಾತಾಡೋದಕ್ಕೆ ಮುಂಚೆ ಥರ ಏನು ಅಂಜಿಕೆ ಇಲ್ಲ, ಅಳಿಕೆ ಇಲ್ಲ, ಆರ್ ಏನಕ್ಕೂ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯು ಆರ್ ರೆಡಿ, ಜಸ್ಟ್ ಗೋ ಹೆಡ್. ನಿಮ್ಮ ಇಶ್ಯೂನ ನೀವು ರಿಸಾಲ್ವ್ ಮಾಡ್ಕೊಳೋಕ್ಕೆ ತಾಯಿ ನಿಮ್ಮ ಹಿಂದೆ ನಿಂತು ನಿಮಗೆ ಪವರನ್ನು ತುಂಬಿದ್ದಾರೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ನೆಗೆಟಿವ್ ಥಾಟ್ಸ್ ಆರ್ ನಿಮ್ಮ ನೆಗೆಟಿವ್ ಮೈಂಡ್, ಅದಕ್ಕೆ ನೋಡೋದಾದರೆ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆ, ಸ್ಟೇ ಕಾಮ್, ಸ್ಟೇ ಪಾಸಿಟಿವ್. ಲೈಫಲ್ಲಿ ಸ್ವಲ್ಪ ಪೇಷನ್ಸ್ ಇರಬೇಕು. ನಿಮ್ಮ ಲೈಫಲ್ಲಿ ಸಿಚುವೇಶನ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ನೀವು ಆದಷ್ಟು ಸಮಾಧಾನದಿಂದ ಇರಬೇಕು. ನೆಗೆಟಿವ್ ಥಾಟ್ಸ್ ಆರ್ ವೆರಿ ಕಾಮನ್, ಬಟ್
ಎಷ್ಟರ ಮಟ್ಟಿಗೆ ನೀವು ನೆಗೆಟಿವ್ ಯೋಚನೆ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಇದು ಆಗಲ್ಲ ಅಂತ ಅನಿಸಿದ್ರು ಕೂಡ ನೀವು ದೇವರನ್ನ ಬೇಡ್ಕೋತಾನೇ ಇದ್ದೀರಾ. ಸೊ ನಿಮ್ಮಲ್ಲಿ ಪಾಸಿಟಿವಿಟಿ ಇದೆ, ಓಕೆ. ಆದರೆ ನೆಗೆಟಿವ್ ಜಾಸ್ತಿ ಇರೋದ್ರಿಂದ ಅದು ಏನನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ. ಬಟ್ ಟ್ರಸ್ಟ್ ಮೀ, ಸಿಚುವೇಶನ್ ವಿಲ್ ಇಂಪ್ರೂವ್. ಸೊ ನೀವು ನೆಗೆಟಿವ್ ಆಲೋಚನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅನ್ನೋಂಥ ಬ್ಯೂಟಿಫುಲ್ ಆದಂಥ ಮೆಸೇಜ್ ಬಂದಿದೆ. ಇನ್ನು ಮೂರನೇದು, ನಿಮ್ಮ ಲೈಫಿನ ಡಾರ್ಕ್ ಸೈಡ್. ನಿಮ್ಮ ಲೈಫಲ್ಲಿ ಏನು ಡಾರ್ಕ್ ಸೈಡ್ ಇದೆ? ಕೆಲವರಿಗೆ ಹೆಲ್ತ್ ಇರ್ಬೋದು, ಅಥವಾ ಕೆಲವರಿಗೆ ನಾ ಹೇಳಿದ್ನಲ್ಲ ಮನಿ ಆರ್ ರಿಲೇಷನ್ಶಿಪ್. ಓಕೆ, ಪೀಸ್ಫುಲ್ ರೆಸಲ್ಯೂಷನ್, ಬ್ಯೂಟಿಫುಲ್ ಕಾರ್ಡ್. ಸೊ ಅದು ಏನೇ ಒಂದು ಏನು ಡಾರ್ಕ್ ಸೈಡ್ ಇರಬಹುದು, ನಿಮಗೆ ಪೀಸ್ಫುಲ್ ರೆಸಲ್ಯೂಷನ್ ಸಿಗುತ್ತೆ. ಆ್ಯಂಡ್ ನಾನು ಹೇಳಿದೆ ನಿಮಗೆ, ತಾಯಿ ಕಾಲರಾತ್ರಿ ಅವ್ರ ಬಣ್ಣ ಎಷ್ಟು ಕಪ್ಪು ಹೌದು, ಅದು ಒಂದು ಈವಿಲನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ, ಒಂದು ನೆಗೆಟಿವಿಟಿನ ಡೆಸ್ಟ್ರಾಯ್ ಮಾಡೋದಕ್ಕೆ, ಕೆಟ್ಟತನನ ಓಡಿಸೋದಕ್ಕೆ. ಅದಾದಮೇಲೆ ಅವರು ನಿಮ್ಮ ಲೈಫಲ್ಲಿ ಬೆಳಕನ್ನು ಬೀರ್ತಾರೆ ಅಂತ ನಾನು ಹೇಳಿದೆ. ಸೊ ಇಲ್ಲಿ ನೋಡಿ, ನೀವು ಈ ಕಾರ್ಡಲ್ಲಿ ಯು ಕ್ಯಾನ್ ಸಿ ದ ಲೈಟ್ ಅಲ್ವಾ, ಈ ಡಿವೈನ್ ಲೈಟನ್ನು ನೀವು ನೋಡ್ಬೋದು. ಸೊ ಹಾಗೆ ನಿಮ್ಮ ಲೈಫಲ್ಲಿ ಏನು ಡಾರ್ಕ್ ಸೈಡ್ ಇದೆ ಅಲ್ಲಿ ಒಂದು ಡಿವೈನ್ ಲೈಟ್ ಬಂದೇ ಬರುತ್ತೆ, ಪೀಸ್ಫುಲ್ ರೆಸಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಓಕೆ, ನಾನು ಹೇಳಿದಂಥ ಸಣ್ಣ ರೆಮಿಡೀಸ್ನ ಮಾಡ್ಕೊಳ್ಳಿ, ಚೇಂಜಸನ್ನು ನೋಡ್ತೀರಾ. ಆ್ಯಂಡ್ ಆ ರೀತಿ ಲೆಟರ್ ಬರೆದ್ಬಿಟ್ಟು ಬರ್ನ್ ಮಾಡೋದು ನೀವೇ ಯಾವಾಗ ಬೇಕಿದ್ರೂ ಮಾಡ್ಬೋದು. ನಿಮ್ಮ ಮೈಂಡಿಗೆ ಏನಾದರೂ ನೆಗೆಟಿವ್ ಥಾಟ್ ಬಂತು ಅಂದರೆ ಜಸ್ಟ್ ಟೇಕ್ ಅ ಪೆನ್ ಪೇಪರ್, ರೈಟ್ ಇಟ್ ಡೌನ್, ಬರ್ನ್ ಇಟ್. ಆದರೆ ಯೂನಿವರ್ಸಿಗೆ ಬ್ಲೋ ಮಾಡೋ ಹಾಗಿಲ್ಲ. ನಾನು ಹೇಳ್ದಂಗೆ ನಿಮ್ಮ ವಾಶ್ರೂಮಲ್ಲೋ ಆರ್ ಸಿಂಕಲ್ಲೋ ಹಾಕಿ ಅದಕ್ಕೆ ನೀರು ಹಾಕಬೇಕು. ಎಸ್, ಬ್ಯೂಟಿಫುಲ್ ಆದಂತಹ ಕಾರ್ಡ್ಸ್ ಬಂತು. ಆ್ಯಂಡ್ ಪೀಸ್ಫುಲ್ ರೆಸಲ್ಯೂಷನ್ ಈಸ್ ಮೈ ಫೇವ್ರೆಟ್ ಕಾರ್ಡ್. ಬಿಕಾಸ್ ನಾವು ಲೈಫಲ್ಲಿ ಎಷ್ಟು ಹೊಡೆದಾಡ್ತೀವಲ್ಲ, ನಮ್ಗೆ ಅದು ಬೇಕು ಇದು ಬೇಕು, ಆರ್ ಎಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ. ಕೆಲವ್ರನ್ನ ನಾನು ನೋಡಿದ್ದೀನಿ, ತುಂಬ ಕಷ್ಟಪಟ್ಟು ರೆಮಿಡೀಸ್ಗಳನ್ನು ಮಾಡ್ಕೋತಾ ಇರ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಒಂದು ಪೀಸ್ಫುಲ್ ರೆಸಲ್ಯೂಷನ್ ಸಿಕ್ಕಾಗ ಎಷ್ಟು ಖುಷಿ ಅನಿಸುತ್ತೆ, ರೈಟ್? ಸೊ ನಿಮ್ಮದು ಏನೇ ಪ್ರಾಬ್ಲಮ್ ಇರಲಿ, ನೋ ಮ್ಯಾಟರ್ ವಾಟ್, ನಿಮ್ಮ ಲೈಫಿನ ಯಾವುದೇ ಡಾರ್ಕ್ ಸೈಡ್ ಇರಲಿ, ಐ ನೋ ಫ್ಯೂ ಪೀಪಲ್, ಸ್ಪೆಷಲಿ ಹುಡುಗರು ಅಂತ ಹೇಳ್ಬೋದು, ಪಾಪ ತುಂಬ ಸಾಲ ಮಾಡ್ಕೊಂಡಿರೋದಾಗಿರ್ಬೋದು, ಆರ್ ಎಜುಕೇಷನ್ ವಿಚಾರದಲ್ಲಿ ತುಂಬ ಹಿಂದುಳಿದಿರೋದಾಗಿರ್ಬೋದು, ಆರ್ ಅವ್ರಿಗೆಲ್ಲೂ ಒಂಥರ ಮನೆಯಲ್ಲಿ ನೆಮ್ಮದಿ ಇರಲ್ಲ, ಏನೇನು ನೀನು ಅರ್ನ್ ಮಾಡ್ತಿಲ್ಲ ಈ ರೀತಿ ಆದಂತಹದ್ದು ಮಾತುಗಳನ್ನು ಅವ್ರು ಕೇಳ್ತಾ ಇರ್ತಾರೆ. ಸೊ ಅದೆಲ್ಲ ಅವರಿಗೆ ತುಂಬ ಡಾರ್ಕ್ ಸೈಡ್ ಆಫ್ ಲೈಫ್ ನನ್ನ ಪ್ರಕಾರ. ಆ್ಯಂಡ್ ಹುಡುಗಿಯರಿಗೆ ಮದುವೆ ಆಗಿಲ್ಲ ಅಂತ ಅಂದರೆ ತುಂಬ ಮಾತಾಡ್ತಾರೆ, ಅಥವಾ ಚೆನ್ನಾಗಿ ಓದ್ಕೊಂಡು ಜಾಬ್ ಸಿಕ್ಕಿಲ್ಲ ಅಂದರೂ ಅವ್ರಿಗೂ ಮಾತಾಡ್ತಾರೆ. ಇವಾಗಂತೂ ಈಕ್ವಾಲಿಟಿ ಇದೆ ಎಲ್ಲದಕ್ಕೂ. ಬಟ್ ನನ್ನ ಪ್ರಕಾರ ನಿಮ್ಮೆಲ್ಲರಿಗೂ ಒಂದು ಪೀಸ್ಫುಲ್ ಆದಂತಹ ರೆಸಲ್ಯೂಷನ್ ಸಿಕ್ಕೇ ಸಿಗುತ್ತೆ. ದೇವಿಯಲ್ಲಿ ನಂಬಿ, ಯೂನಿವರ್ಸಲ್ಲಿ ನಂಬಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಓಂ ದೇವಿ ಕಾಲರಾತ್ರಿ ನಮಃ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೀವು ಅದನ್ನು 108 ಬಾರಿ ಪಠನೆ ಕೂಡ ಮಾಡಬಹುದು. ಆ್ಯಂಡ್ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.